ಘಾಟಿ ಸಿನಿಮಾ ಇನ್ನೇನು 5ನೇ ತಾರೀಕು ರಿಲೀಸ್ ಆಗಿದೆ. ನೀವೇ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇರೋದು, ಏನು ಹೇಳ್ತೀರಿ ಸಿನಿಮಾ ಹೆಣ್ಮಕ್ಳು ಸಿನಿಮಾ ಆಗಿರೋದ್ರಿಂದ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಅವರು ತುಂಬ ಸ್ಟ್ರಾಂಗ್ ಆಗಿ ಮಾಡಿದ್ದಾರೆ, ನೋಡಿದ್ರಲ್ಲ ಟ್ರೈಲರ್ ಎಲ್ಲ. ಆಮೇಲೆ ಎಲ್ಲ ನಾವು ಸಿನಿಮಾ ನೋಡಿದಾಗ ಎಲ್ರಿಗೂ ಸಿನಿಮಾ ಅಲ್ಲೂ ಇಷ್ಟ ಆಗಿದೆ, ನಮಗೂ ಇಷ್ಟ ಆಯಿತು. ಮುಂದಿನ ದಿನಗಳಲ್ಲಿ ಜನ ಇದನ್ನ ನೋಡಿ ಇಷ್ಟಪಡ್ತಾರೆ ಅಂದ್ಕೊಂಡಿದ್ದೀನಿ. ನಾವು ಕನ್ನಡದಲ್ಲೂ ರೆಡಿ ಮಾಡ್ತಾ ಇದ್ದೇವೆ. ಕನ್ನಡದಲ್ಲೂ ಬರುತ್ತೆ, ತೆಲುಗು, ತಮಿಳು ಮತ್ತು ಬೇರೆ ಭಾಷೆಗಳಲ್ಲೂ ಡಬ್ ಮಾಡ್ತಾ ಇದ್ದೇವೆ. ರೆಡಿ ಆದ್ಮೇಲೆ ನಾನು ಸಿನಿಮಾ ನೋಡಿದ್ದಮ್ಮ, ಕತೆ ಕೇಳಿದ್ದಲ್ಲ. ನಾನು ಪ್ರೊಡ್ಯೂಸರ್ ಅಲ್ಲ ಇದಕ್ಕೆ, ನಾನು ಬರೀ ಡಿಸ್ಟ್ರಿಬ್ಯೂಟರ್. ರೆಡಿಯಾಗಿರೋ ಸಿನಿಮಾನ ಹೋಗಿ ನೋಡಿ ತಗೊಳ್ಳೋದು ನನ್ನ ಕೆಲಸ. ಕತೆ ಕೇಳೋದು ನಿರ್ಮಾಣ ಮಾಡಬೇಕು. ಹಾಗಾಗಿ ಇದನ್ನ ಕತೆ ನೋಡಿದಾಗ ನನಗೆ ಇಷ್ಟ ಆಗಿ ತಗೊಂಡು. ಘಾಟಿ ಹೆಂಗ್ಸು ಅಂತ ಕೂಡ ನಮ್ಮೂರಲ್ಲೆಲ್ಲ ಹೇಳ್ತಾರೆ. ಸೊ ನೀವು ಕೂಡ ಘಾಟಿ ಇದ್ದೀರಾ? ಹೌದು, ಘಾಟಿ ಇರ್ಲೇಬೇಕಮ್ಮ, ಇಲ್ಲ ಸಮಾಜದಲ್ಲಿ ಎದುರಿಸೋದು ಕಷ್ಟ. ಘಾಟಿ ಇರೋದಿಗೆ ಅಂತ ಮಗನ ಎತ್ತು ಆ ಮೂಲೆ ಕಳ್ಸಿದ್ದು, ಅಲ್ಲಿಷ್ಟು ದೂರ. ಬರೀ ಸುಮ್ಮನೆ ಮನೇಲಿ ಕೂತಿದ್ರೆ ಕಳ್ಸಕ್ಕಾಗಲ್ಲ, ಎಷ್ಟೋ ಹಿಂಸೆಗಳು ಬರುತ್ತೆ. ಅದೆಲ್ಲ ತಡ್ಕೊಂಡು ನಾವು ಬೆಳೆದು ಬಂದು ಇಲ್ಲಿ ನಿಂತಿದ್ದೀವಿ ಅಂದ್ರೆ ಘಾಟಿ ಅಂದ್ರೆ ಅನ್ಕೊಳ್ಳಿ ಬಿಡಮ್ಮ, ನನ್ಗೇನಮ್ಮ, ನಮ್ಮನೆ ಕೆಲಸ ನಾವು ಮಾಡ್ಬೇಕು. ಇಲ್ಲ, ಒಂದೇ ಮಾಡಲ್ಲ, ನಾವು ಸಿನಿಮಾನು ಮಾಡ್ತಾ ಇದೀವಿ. ಮಾಡ್ತೀವಿ, ಬಂದಿದ್ದು ಪ್ರೊಡಕ್ಷನ್ ಮಾಡಕ್ಕೇನೆ. ಅದ್ರ ಜೊತೆಗೆ ಇದನ್ನು ತಗೊಳ್ಳೋಣ. ಥಿಯೇಟರ್ ಸಮಸ್ಯೆ ಇತ್ತಲ್ಲ, ಯಾಕೆ ಬೇರೆಯವ್ರಿಗೆ ತೊಂದರೆ ಕೊಡೋದು, ನಾವೇ ತಗೊಂಡ್ರೆ ನಮ್ಮ ಸಿನಿಮಾ ನಮ್ಮ ಥಿಯೇಟ್ರಲ್ಲಿ ರಿಲೀಸ್. ಅದ್ರ ಜೊತೆಗೆ ಇದು ಶೆಟ್ಟಿ ಅವರು, ಸೊ ಅವ್ರ ಹತ್ರ ಮಾತಾಡಿದ್ರ, ನೋಡಿದ್ರ ಏನು? ಇಲ್ಲ, ಮುಂದಿನ ದಿನಗಳಲ್ಲಿ ಹೋಗ್ತೀನಿ, ಆಂಧ್ರಾಗೂ ಇಂಟರ್ವ್ಯೂ ಕೊಡ್ಬೇಕು, ಅವಾಗ ಮಾತಾಡ್ತೀನಿ. ನಾನು ಮೊದಲು ಮಾತಾಡಿದ್ದೀನಿ ಬೇರೆ ಮದುವೆಗೆಲ್ಲ ಹೋದಾಗ. ಈಗ ನೋಡಿಲ್ಲ, ಅವ್ರು ನೆನಪಿರಲ್ಲ, ಅವ್ರಿಗೆ ಮರ್ತೋಗಿರ್ತಾರೆ. ನಾನು ಅವ್ರು ನೆನಪಿಟ್ಕೊಂಡು. ಇವಾಗ ಕನ್ನಡದಲ್ಲೇ ಡಿಸ್ಟ್ರಿಬ್ಯೂಷನ್ ಮಾಡ್ಬೋದಿತ್ತಲ್ಲ. ಇವಾಗ ಡೆವಿಲ್ ಸಿನಿಮಾ ದರ್ಶನ್ ಅವ್ರಿಗೆ ಬರ್ತಾ ಇತ್ತು, ಶಿವಣ್ಣ ಅವ್ರ 45 ಸಿನಿಮಾ ಬರ್ತಾ ಇತ್ತು. ಕನ್ನಡದಲ್ಲಿ ನೋಡ್ಬೇಕು, ಅದನ್ನ ನಮಗೆ ಅಲ್ಲ, ಇದು ಅದು ಅಂತಲ್ಲ, ಕನ್ನಡದಲ್ಲೂ ಪ್ಲಾನ್ ಮಾಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಇಲ್ಲ ಮಾಡಿ